ಅಂದ್ರೆ ನಾನು ವಿಡಿಯೋ ಬಿಡಕ್ ಒಂದೇ ಕಾರಣ, ನಾನು ಹಾಯ್ ಪ್ರೆಗ್ನೆಂಟ್ ಆದೆ. ಹಾಯ್ ಮಾಡಮ್ಮ. ಸಿಕ್ಕಿತ್ತು ಹಾಯ್ ಮಾಡು. ವರ್ಷಗಳ ಹಿಂದೆನೆ, 2 ವರ್ಷ ಮುಂಚೆನೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಹಲೋ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವೀನಾರಿ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. 2 ವರ್ಷ ನಂತರ ಮತ್ತೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ನಿಮ್ಮ ಪ್ರೀತಿ ನನ್ಗೆ ಸಿಗುತ್ತೆ ಅಂತ ನಂಬಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ಗೆ ನಿಮ್ಮ ಪ್ರೀತಿ ಬಹಳ ದಿನದ ಹಿಂದೆನೆ ಸಿಕ್ಕಿತ್ತು, ವರ್ಷಗಳ ಹಿಂದೆನೆ. 2 ವರ್ಷ ಮುಂಚೆನೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು. ನಾಳೆ ಮಾರ್ಚ್ ತಿಂಗಳು ಬಂತು ಅಂದ್ರೆ 2 ವರ್ಷ ಮುಗಿದು 3ನೇ ತಿಂಗಳು ಸ್ಟಾರ್ಟ್ ಆಗುತ್ತೆ. 6 ತಿಂಗಳು ನಾನು ಚೆನ್ನಾಗಿ ಡೈಲಿ ಬ್ಲಾಗ್ ಮಾಡ್ತಾ, ಲೈವ್ ಮಾಡ್ತಾ, ವಿಡಿಯೋ ಹಾಕ್ತಾ ಸ್ಟಾರ್ಟ್ ಮಾಡಿದ್ದೆ. ಚಾನಲ್ ಚೆನ್ನಾಗಿ ನಡೀತಾ ಇತ್ತು. ಆ ತಿಂಗಳಲ್ಲಿ ಏನೇನ್ ನಾನು ಪೇಮೆಂಟ್ ತಗೊಳಕ್ಕೆ ಏನೇನ್ ಮಾಡ್ಕೋಬೇಕಿತ್ತು ಅದೆಲ್ಲ ಕಂಪ್ಲೀಟು ಆಗಿತ್ತು. ಪೇಮೆಂಟ್ ಕೂಡ ಬಂತು, ಅದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿದ್ದೀರಿ ಅನ್ಕೊಂಡಿದ್ದೀನಿ. ಇನ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಚಾನಲ್, ಮಾಡ್ಕೊಂಡು ಇರೋಣ ಅನ್ನಷ್ಟರಲ್ಲಿ ನಾನು ವಿಡಿಯೋ ಸ್ಟಾಪ್ ಮಾಡ್ಬಿಟ್ಟೆ. ಯಾಕೆ ಮಾಡಿದೆ ಏನು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದೇ ಕಾರಣಕ್ಕೆ ಇವತ್ತು ಇನ್ನು ಸ್ಟಾರ್ಟ್ ಮಾಡ್ಬೇಕಲ್ಲ, ನಿಮ್ಮೆಲ್ಲರಿಗೂ ತಿಳಿಸ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾಕೆ ಬಿಟ್ಟೆ ಅಂದ್ರೆ, ನಾನು ವಿಡಿಯೋ ಬಿಡಕ್ ಒಂದೇ ಕಾರಣ, ನಾನು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆದ್ಮೇಲೆ ಮತ್ತೆ ಹುಷಾರ್ ತಪ್ಪೋದು, ವಾಮಿಟು, ಅದು ಇದು ಅಥವಾ ಮಾಡೋದು, ಇದ್ರಲ್ಲಿ ನನ್ಗೆ ಸುಸ್ತಾಗ್ಬಿಡೋದು. ಮನೆ ಕೆಲಸ ಮಾಡ್ಕೊಳ್ಳೋಷ್ಟ್ರಲ್ಲೇ ಸುಸ್ತಾಗ್ಬಿಡೋದು. ವಿಡಿಯೋ ಮಾಡಕ್ ಎಲ್ಲಿ ಟೈಮೇ ಇರ್ತಿರ್ಲಿಲ್ಲ. ನನಗೇನ್ ಎಡಿಟಿಂಗ್ ಅದು ಪ್ರಾಬ್ಲಮ್ ಇರ್ಲಿಲ್ಲ. ನನ್ ಮಗ ಮಾಡ್ತಿದ್ದ ಎಡಿಟ್ ಎಲ್ಲ. ವಿಡಿಯೋ ಮಾಡ್ಕೊಟ್ರೆ ಸಾಕಾಗಿತ್ತು ಅವನ್ಗೆ. ನನಗೆ ಮಾಡಕ್ಕೆ ಮನ್ಸೇ ಇರ್ಲಿಲ್ಲ. ಹಂಗಾಗಿ ಬೇಡ ಬಿಡು, ಇವಾಗ ಯಾವ ವಿಡಿಯೋ ಬೇಡ, ಏನು ಬೇಡ ಅಂತ ಸುಮ್ನಾಗ್ಬಿಟ್ಟೆ. ಇನ್ ಡೆಲಿವರಿ ಆದ್ಮೇಲಾರು ಮಾಡೋಣ ಅನ್ಕೊಂಡೆ, ಅವಾಗೂ ಮಾಡಕ್ ಆಗ್ಲಿಲ್ಲ. ಡೈಲಿ ನನ್ ರೂಟೀನ್ ನಿಮ್ ಜೊತೆ ಶೇರ್ ಮಾಡೋಣ ಮನ್ಸಲ್ಲಿ ಅನ್ಕೋತಾ ಇದ್ದೆ, ಹಾಕ್ಬೇಕು ಅಂತ. ಹಾಕಕ್ ಆಗ್ಲಿಲ್ಲ. ಯಾಕಂದ್ರೆ ನನಗೆ ಸಿಸರಿನ್ ಆಯ್ತು, ಮತ್ತೆ ಆಪರೇಷನ್, ಅದ್ರ ಜೊತೆಗೆ ಮಕ್ಳ ಆಪರೇಷನ್ ಆಯ್ತು. ಅದಾದ್ಮೇಲೆ ನಿಮ್ಗೂ ಗೊತ್ತು ಎಷ್ಟು ವೀಕ್ ಆಗಿರ್ತೀವಿ ಅಂತ. ಹಂಗಾಗಿ ನನಗೆ ಬೇಡ, ಯಾವ ವಿಡಿಯೋ ಬೇಡ, ಏನು ಬೇಡ, ಮನೆ ಕೆಲಸ ಮಾಡ್ಕೊಂಡು ಇವ್ರನ್ನೆಲ್ಲ ನೋಡ್ಕೊಂಡು ಇದ್ದು ಬಿಡೋಣ, ನಂಗೆ ಇದ್ರ ಸಹವಾಸನೆ ಬೇಡ. ಯಾಕಂದ್ರೆ ಆಗ್ತಾ ಇರ್ಲಿಲ್ಲ. ಸುಮ್ನೆ ಒಂದಿನ ಮಾಡೋದು, ಒಂದಿನ ಬಿಡೋದು, ಒಂದಿನ ಮಾಡೋದು ವೇಸ್ಟ್ ಅಲ್ಲ. ಹಂಗಾಗಿ ಬೇಡವೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ ನಾನು. ಇವಾಗ ಇವಳು ಹತ್ತತ್ರ ಈಗ 8 ತಿಂಗಳು ಮುಗಿದು 9 ತಿಂಗಳು ಸ್ಟಾರ್ಟ್ ಆಯ್ತು. ಇನ್ ಮುಂದೆರ ಮಾಡೋಣ ಅಂತ ನಿಮ್ಮೆಲ್ಲರ ಮುಂದೆ ಮತ್ತೆ ಬರ್ತಾ ಇದ್ದೀನಿ. ಇನ್ ಮುಂದೆ ನಿಮ್ಮ ಪ್ರೀತಿ ನನ್ಗೆ ಸಿಗುತ್ತೆ ಅಂತ ಒಂದು ಹೋಪ್ ಮೇಲೆ ಚಾನಲ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕ ಮನೇಲಿ ಕೂತು ಒಂಥರ ಬೇಜಾರು. ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಮೊದ್ಲಿನ ಹಳೆ ವಿಡಿಯೋ ನೋಡಿದವ್ರಿಗೆ ಎಲ್ಲ ಗೊತ್ತಿರುತ್ತೆ. ನಮ್ಮ ಮನೆ ಸುತ್ತಮುತ್ತ ಯಾವ ಮನೇನೂ ಇಲ್ಲ. ನಮ್ದು ಒಂದೇ ಸಿಂಗಲ್ ಮನೆ ಇರೋದು. ಅದೇ ಇಂಟೆನ್ಸ್ ಅಲ್ಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಒಬ್ಳೆ ಕುತ್ಕೊಂಡು ಬೇಜಾರಾಗುತ್ತೆ, ಇಲ್ಲಿ ಯಾರು ಮಾತಾಡಕ್ಕಿಲ್ಲ, ಏನು ಇಲ್ಲ. ಸುಮ್ನೆ ಖಾಲಿ ಕುತ್ಕೊಂಡು ಏನ್ ಮಾಡೋಣ, ಒಂದ್ ವಿಡಿಯೋ ಮಾಡೋಣ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಯಾರಿಗೂ ಇಷ್ಟ ಇಲ್ಲ ಅಂದ್ರು. ಎಲ್ಲಾರ ಏನೋ ಕೇಳ್ದೇನೆ ಸುಮ್ನೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಯಾರಿಗೂ ಇಷ್ಟ ಇಲ್ಲ ಅಂತ ನನಗೂ ಗೊತ್ತಿತ್ತು. ಆದ್ರೂ ಮಾಡೋಣ ಅಂತ ಮಾಡಿದೆ. ನಮ್ಮ ಮನೆಯವ್ರ ಒಪ್ಪಿಗೆಯಿಂದಾನೆ ಮಾಡಿದ್ದೀನಿ. ಅವರು ಬೇಡ ಅಂತ ಬಿಟ್ಬಿಡ್ತಿದ್ದೆ. ಅವ್ರಿಲ್ಲ, ನೋಡು ನಿನ್ಗಿಷ್ಟ ಇದ್ರೆ ಮಾಡು ಅಂತ ಹೇಳಿದ್ರು. ಅವ್ರು ಇದ್ರ ಮೇಲೆ ನಾನು ಮಾಡಿದೆ. ಫ್ಯಾಮಿಲಿಯಲ್ಲಿ ಕೆಲವು ಜನಕ್ಕೆ ಇಷ್ಟ ಇಲ್ಲ, ಈಗೂ ಇಷ್ಟ ಇಲ್ಲ. ಖಾಲಿ ಕುತ್ಕೊಂಡು ಏನ್ ಮಾಡೋಣ, ಮಾಡಿದ್ರಾಯ್ತು. ಅದ್ರಿಂದ ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ. ದುಡ್ಡು ಅದು ಬಂತಂದ್ರೆ ಮನೆ ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ಲ. ಹಂಗಾಗಿ ಅದನ್ನ ತಲೆ ಕೆಡ್ಸಕ್ ಹೋಗ್ಕೊಳ್ಳೋದು ಬೇಡ, ಮಾಡೋಣ, ನಮಗೂ ಏನಕ್ಕಾದ್ರೂ ದುಡ್ಡು ಬಂದ್ರೆ ಆಗುತ್ತೆ ಅಂತ ಒಂದೇ ಒಂದು ಇದರಿಂದ ಮಾಡ್ದೆ. ದುಡ್ಡು ಒಂದೇ ಅಂತ ಅಲ್ಲ, ಸುಮ್ನೆ ಖಾಲಿ ಕುತ್ಕೊಂಡು ಏನ್ ಮಾಡೋಣ, ಹೊರಗಡೆ ಕೆಲ್ಸಕ್ಕಂತೂ ಹೋಗಕ್ ಆಗಲ್ಲ. ಯಾಕಂದ್ರೆ ಮಕ್ಳು ನೋಡ್ಕೊಂಡು ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರೆ ಅಷ್ಟು ಸುಲಭದ ಮಾತಲ್ಲ. ಇವಾಗ್ಲೂ ನೋಡ್ರಿ ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ. ಇವ್ರು ಕರ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ. ಏನ್ ಮಾಡ್ತಾಳೆ ಗೊತ್ತಿಲ್ಲ, ನೋಡೋಣ. ಒಂದ್ ನಿಮಿಷ. ಇವಳೇ ನನ್ನ ಮುದ್ದಿನ ಮಗಳು. ಹಾಯ್ ಮಾಡಮ್ಮ, ತಮ್ಮ ಹಾಯ್ ಮಾಡು. ಹಾಯ್ 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 ಹೇಳ ಎಲ್ಲರಿಗೂನು. ಹಾಯ್ ಹಾಯ್ ಹೇಳಮ್ಮ. ಹಾಯ್ 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 ಮಾಡಮ್ಮ. ಹಾಯ್ ಮಾಡು. ನೋಡ್ರಿ ಹಾಯ್ ಮಾಡ್ತಾ ನಿಮ್ಮೆಲ್ಲರಿಗೂ ನನ್ ಮಗಳು ಹಾಯ್. ಸಿಕ್ಕಾಪಟ್ಟೆ ತೊಂದ್ರೆ ಕೊಡ್ತಾಳ್ರಿ. ಇವ್ ಕರ್ಕೊಂಡು ಅಯ್ಯೋ ಮನೆ ಕೆಲ್ಸ ಅದು ಇದು ಮಾಡಷ್ಟ್ರಲ್ಲಿ ಹಬ್ಬ ಸಾಕಾಗೋಗತ್ರಿ.
ಅದು ವಿಡಿಯೋ ಮಾಡಕ್ ಅದ್ ಹೆಂಗ್ ಬಿಡ್ತಾಳ ಏನೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ, ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೋಡೋಣ ಬಿಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಪ್ರಯತ್ನ ಮಾಡ್ತೀನಿ. ಮುಂದೆ ಇವತ್ತಿನ ವಿಡಿಯೋ ಇಷ್ಟೇ, ಸುಮ್ನೆ ಏನು ಮಾಡಿಲ್ಲ. ನಿಮ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಿತ್ತಲ್ಲ, ಅದು ನಿಮ್ಮೆಲ್ಲರಿಗೂ ತಿಳಿಸೋಣ ಅಂತ ಸುಮ್ನೆ ಒಂದು ಕ್ಲಿಪ್ಪಿಂಗ್ ಇರ್ಲಿ ಅಂತ ಮಾಡಾಕಿದ್ದೀನಿ. ಡೈಲಿ ಬ್ಲಾಗು ಮತ್ತೆ ನನ್ನ ದಿನ ಏನ್ ಇರುತ್ತೆ ರೂಟೀನ್ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು, ಬಾಯ್.